ನಮಸ್ಕಾರ ಸ್ನೇಹಿತರೆ, ಎಜುಟಾಕ್ಸಿನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನೀವು ನಂಬಲಿಕ್ಕೆ ಅಸಾಧ್ಯವಾದ, ಭೂಮಿಯಲ್ಲಿ ಇವೆಯೆಂದೇ ತೋಚದ ರಹಸ್ಯಮಯ ಸ್ಥಳಗಳ ಬಗ್ಗೆ ಕೇಳಿದಿರಾ? ಕೆಲವೊಂದು ಸ್ಥಳಗಳಲ್ಲಿ ಗ್ರಾವಿಟಿಯೇ ಕೆಲಸ ಮಾಡುವುದಿಲ್ಲ. ಇಂದಿನ ವಿಡಿಯೋದಲ್ಲಿ ಇಂಥ ಅಚ್ಚರಿಯ ಜಾಗಗಳನ್ನು ನೋಡೋಣ. ಮೊದಲ ರಹಸ್ಯಮಯ ಸ್ಥಳವೇನೆಂದರೆ ಬರ್ಮುಡಾ ಟ್ರಯಾಂಗಲ್. ಇದು ಅಟ್ಲಾಂಟಿಕ್ ಮಹಾಸಾಗರದಲ್ಲಿರುವ ಒಂದು ಭಾಗ. ಇಲ್ಲಿ ನೂರಾರು ಹಡಗುಗಳು, ವಿಮಾನಗಳು ಏಕೆ ಮಾಯವಾಗಿವೆ ಎಂಬುದರ ಬಗ್ಗೆ ಇಂದಿಗೂ ಸ್ಪಷ್ಟ ಉತ್ತರ ಇಲ್ಲ. ವಿಜ್ಞಾನಿಗಳು ಇದನ್ನು ನೈಸರ್ಗಿಕ ವಿದ್ಯುತ್ ಚುಳುಕುಗಳು, ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮಾನವ ತಪ್ಪುಗಳಿಂದಾಗಿ ಆಗಬಹುದೆಂದು ಹೇಳುತ್ತಾರೆ. ಆದರೆ ಕೆಲವರು ಇದನ್ನು ಭೂಮಿಗೆ ಹೊರಗಿನ ಶಕ್ತಿ ಅಥವಾ ಏಲಿಯನ್ಗಳ ಕಾರ್ಯವಂತೆ ಭಾವಿಸುತ್ತಾರೆ. ಮುಂದಿನದು ಪೆಸಿಫಿಕ್ ಮಹಾಸಾಗರದ ಮಧ್ಯಭಾಗದಲ್ಲಿರುವ ಈಸ್ಟರ್ ಐಲ್ಯಾಂಡ್ನಲ್ಲಿ ಇರುವ ದೇಹವಿಲ್ಲದ ಭೀಮಾಕಾರದ ತಲೆಗಳಾಗಿರುವ ಮೋಯಿ ಪ್ರತಿಮೆಗಳು ವಿಶ್ವದ ಅತಿ ರಹಸ್ಯಮಯ ಸ್ಮಾರಕಗಳಲ್ಲೊಂದು. ಈ ಕಲ್ಲಿನ ಪ್ರತಿಮೆಗಳು ಯಾರಿಂದ, ಯಾಕೆ ನಿರ್ಮಿಸಲಾಯಿತು ಎಂಬುದರ ಬಗ್ಗೆ ಇಂದಿಗೂ ಸ್ಪಷ್ಟ ಉತ್ತರವಿಲ್ಲ. ಇದನ್ನು ಪುರಾತನ ನಾಗರಿಕತೆಗಳ ಶಕ್ತಿಯ ಪ್ರಮಾಣವೆಂದು ಕೆಲವರು ನಂಬುತ್ತಾರೆ. ಇನ್ನು ಕೆಲವರು ಇದು ಬಾಹ್ಯಾಕಾಶ ಜೀವಿಗಳ ಕೆಲಸವಿರಬಹುದು ಎನ್ನುತ್ತಾರೆ. ಮತ್ತೊಂದು, ಅಂಟಾರ್ಟಿಕದ ಬಳಿ ಇರುವ ಬೆಲೀಸ್ ದೇಶದ ಸಮುದ್ರದಲ್ಲಿ ಒಂದು ಭೀಮಾಕಾರವಾದ ಕಂದು ನೀಲಿರಂಗಿನ ಗುಂಡಿ ಇದೆ. ಇದನ್ನು ಗ್ರೇಟ್ ಬ್ಲೂ ಹೋಲ್ ಎಂದು ಕರೆಯುತ್ತಾರೆ. 1,000 ಅಡಿಗಳಷ್ಟು ಅಗಲ ಮತ್ತು 400 ಅಡಿಗಳಷ್ಟು ಆಳವಿದೆ. ಇದು ಸಮುದ್ರದ ಮಧ್ಯದಲ್ಲಿ ಯಾಕೆ ಇದೆ? ಯಾವ ಶಕ್ತಿಯಿಂದ ರೂಪುಗೊಂಡಿತು? ಇವಿಷ್ಟಕ್ಕೂ ವಿಜ್ಞಾನಿಗಳು ನಿಖರವಾದ ಉತ್ತರ ನೀಡಿಲ್ಲ. ಡೈವಿಂಗ್ ಮಾಡುತ್ತಿರುವವರಿಗಾಗಿ ಇದು ರೋಚಕ ಸ್ಥಳ, ಆದರೆ ಇಂದಿಗೂ ಸಂಪೂರ್ಣವಾಗಿ ಅನಾವರಣಗೊಂಡಿಲ್ಲ. ಈ ರಹಸ್ಯಮಯ ಸ್ಥಳಗಳು ಭೂಮಿಯಲ್ಲೇ ಇದ್ದರೂ ಅವುಗಳ ಹಿಂದಿನ ನಿಜವಾದ ಕಾರಣಗಳು ಇನ್ನೂ ಅನಾವರಣವಾಗಿಲ್ಲ. ಇವು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ. ಇಂತಹ ಇನ್ನಷ್ಟು ಅಚ್ಚರಿ ಸಂಗತಿಗಳನ್ನು ತಿಳಿಯಲು ನನ್ನ ಚಾನೆಲ್ను ಸಬ್ಸ್ಕ್ರೈಬ್ ಮಾಡ್ತೀರಲ್ವಾ? ನಮಸ್ಕಾರ, ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ.